ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಕೆ ಟಿ ಎಮ್ ಎಕ್ಸ್ ವೇರಿಯಂಟ್, ವಿ ವೇರಿಯಂಟ್ ಆ್ಯಂಡ್ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್. ಇದು ಬಂದು ಎಕ್ಸ್ ವೇರಿಯಂಟು, ಬೇಸಿಕ್ ಒನ್. ಇದು ಸ್ಟ್ಯಾಂಡರ್ಡ್ ವೇರಿಯಂಟ್ಗಿಂತ ಇನ್ನು ನೆಕ್ಸ್ಟ್ ಲೆವೆಲ್ ಅಂದರೆ ಅದು ಸ್ಪೋಕ್ಸ್ ವೀಲ್ ಬರುತ್ತೆ, ಇದಕ್ಕೆ ಮ್ಯಾಗ್ ವೀಲ್ ಬರುತ್ತೆ. ಆಪ್ಷನ್ಸ್ ಇದೆ, ಒಂದು ಬ್ಲ್ಯಾಕು, ಇನ್ನೊಂದು ಬ್ಲೂ ಬರುತ್ತೆ. ಆಮೇಲೆ ಇದರಲ್ಲಿ WP ಅಪೆಕ್ಸ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆಗಡೆ ಮೋನೋ ಶಾಕ್ಸ್. ಈ ಆರೆಂಜ್ ಕಲರು ಇದು ಒಂಥರ ಸಕ್ಕತ್ತಾಗಿ ಕಾಣಿಸುತ್ತೆ. ಇದಕ್ಕೂ ಸ್ಟ್ಯಾಂಡರ್ಡ್ ವೇರಿಯಂಟ್ಗೂ ಆಲ್ಮೋಸ್ಟ್ 70,000 ಡಿಫ್ರೆನ್ಸ್ ಬರುತ್ತೆ. ಮತ್ತು ಇದಕ್ಕೂ ಅದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಏನಂದರೆ ಈ ಡಿಸ್ಪ್ಲೇ. ಇದು ಬಂದು ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಅದರಲ್ಲಿ ಕಲರ್ ಬರುತ್ತೆ, TFT ಡಿಸ್ಪ್ಲೇ. ಇದರಲ್ಲಿ ಇಲ್ಲಿ ಕಂಟ್ರೋಲ್ಸ್ ಕೊಡ್ತಾರೆ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ, ಬಟ್ ಇದರಲ್ಲಿ ಇಲ್ಲಿ ಮೋಡ್ಸ್ ಸೆಲೆಕ್ಟ್ ಮಾಡ್ಕೊಬೇಕು ಸೆಟ್ಟಲ್ಲಿ. ಸೇಫ್ಟಿಗೆ ಸ್ಲೈಡರ್ಸ್ ಹಾಕಿದ್ದಾರೆ ಆ್ಯಂಡ್ 2 ಫಾಗ್ ಲ್ಯಾಂಪು. ಹ್ಯಾಂಡಲ್ ಬಾರ್ದು ಇದೆಲ್ಲ ಶೋರೂಮಲ್ಲೇ ಕೊಡ್ತಾರೆ. ರೀಸೆಂಟಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ Insta360 ಮತ್ತು GPS ಮೌಂಟು, ಮೊಬೈಲ್ ಹೋಲ್ಡರು ಇದನ್ನೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಈ ಸ್ವಿಚ್ ಬಂದು ಫಾಗ್ ಲ್ಯಾಂಪ್ದು. ಇದು ಇಂಡಿಕೇಟರ್ ಫ್ಲ್ಯಾಶ್ ಆಗೋದಕ್ಕೆ ಫ್ಲ್ಯಾಶ್ ಆ್ಯಕ್ಸ್ ಹಾಕಿದ್ದಾರೆ. ಮತ್ತು ಸ್ಟ್ಯಾಂಡರ್ಡ್ ವೇರಿಯಂಟ್ಗೂ ಇದಕ್ಕೂ ಸೀಟ್ ಹೈಟು 1.5 ಇಂಚ್ ಏನೋ ಇದು ಕಮ್ಮಿ ಬರುತ್ತೆ. ಸೊ ಶಾರ್ಟ್ ರೈಡರ್ ಇದ್ದರೆ ಇದು ಬೆಸ್ಟ್ ಆಗುತ್ತೆ. ಸೇಮ್ ಇಂಜಿನ್ ವೈಸ್ ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೂ ಅದಕ್ಕೂ ಎಲೆಕ್ಟ್ರಾನಿಕ್ಸ್ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಆಟೋ ಬ್ಲಿಪ್ಪರು, ಕ್ವಿಕ್ ಶಿಫ್ಟರು ಅದೆಲ್ಲ ಏನೂ ಬರೋಲ್ಲ. ABS ಆನ್ ಆ್ಯಂಡ್ ಆಫ್ ಇರುತ್ತೆ ಅಷ್ಟೇ. ರಾ ಗಾಡಿ 390cc ಅದೆಲ್ಲ ಬೇಕು ಅನ್ನೋರು ಅದನ್ನು ತೊಗೊಳ್ಳಿ. ಇದಕ್ಕೂ ಅದಕ್ಕೂ 70,000 ಡಿಫ್ರೆನ್ಸು. ಸೊ ನನ್ನ ಕೇಳೋದಕ್ಕೆ ಹೋದರೆ ನಾನು ಸ್ವಲ್ಪ ಓಲ್ಡ್ ಸ್ಕೂಲು. 390cc ಅದೆಲ್ಲ ಬೇಕು ಅಂತ ನನಗೂ ಅನಿಸಲ್ಲ. ಸೊ ಐಲ್ ಚೂಸ್ ದಿಸ್ ಓವರ್ ದಟ್ ಸ್ಟ್ಯಾಂಡರ್ಡ್ ವೇರಿಯಂಟ್ ಬಿಕಾಸ್ ಬಡ್ಜೆಟ್ ಫ್ರೆಂಡ್ಲಿ. ಅದೇ 70,000 ಇದ್ದರೆ ಲಡಾಖ್ ರೈಡ್ ಹೋಗಿ ಬರ್ಬೋದು. ಪವರ್ ವೈಸ್ ಇವಾಗ ಏನಿದೆ ಅಂತ ತೋರಿಸ್ತೀನಿ. ಕೀ ಆನ್ ಮಾಡ್ತಿದ್ದಂಗೆ ರೆಡಿ ಟು ರೇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ನೋಡೋಣ ಹೆಂಗಿದೆ ಅಂತ. ಕ್ರೇಜಿ ಫುಲ್ಲು ಸಕ್ಕತ್ತಾಗಿದೆ. ನೋಡೋಣ. ಶಾರ್ಟ್ ಡಿಸ್ಟೆನ್ಸಲ್ಲೇ ಹೆಂಗೆ ಎತ್ಕೊಂತು 150 ಎಲ್ಲ ಆರಾಮಾಗಿ ಹೊಡಿಬೋದು. ಎಲ್ಲ ಗಾಡಿಗೂ ಟಕ್ಕರ್ ಕೊಡುತ್ತೆ. KTM ಇಂಜಿನೇ ಹಾಗೆ ಸೂಪರಾಗಿದೆ. ಆಫ್ ರೋಡ್ಗಾಗಿರ್ಬೋದು. ಇದು ಆ್ಯಕ್ಚುಲಿ ಟೈರ್ಸ್ ಎಲ್ಲ ಬಂದು MRF ಟೈರ್ ಕೊಟ್ಟಿದ್ದಾರೆ. ಸೊ ಗ್ರಿಪ್ ಸ್ವಲ್ಪ ಕಮ್ಮಿನೇ ಸ್ಟ್ಯಾಂಡರ್ಡ್ ವೇರಿಯಂಟ್ 390 ಅಂತ. ಬಟ್ ಪವರ್ ವೈಸ್ ಎರಡೂ ಸೇಮ್ ಇರೋದ್ರಿಂದ ಹಿಡಿತಾರೆ ಅಂತ ಅಂದರೆ ಆರಾಮಾಗಿ ಓಡಿಸ್ಬೋದು. ಒಳ್ಳೆ ಗಾಡಿ, ಒಳ್ಳೆ ಪುಲ್ಲಿದೆ, ಒಳ್ಳೆ ಸ್ಪೀಡ್ ಇದೆ, ಒಳ್ಳೆ ಪವರ್ ಇದೆ. 44 BHP ಕೊಟ್ಟಿರೋದು, ಒಳ್ಳೆ ಟಾರ್ಕ್ ಇದೆ. ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ 390 ನೋಡ್ತೀರಾ ಅಂದರೆ ಪರ್ಫೆಕ್ಟ್ ವೆಹಿಕಲ್ ಇದು. ಆದರೆ ಸ್ವಲ್ಪ ಶಾರ್ಟ್ ಗೇರಿಂಗು, ಸಿಟಿನಲ್ಲೆಲ್ಲ ಓಡಿಸಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಪ್ರತಿ ಸಲಿನೂ ಸೆಕೆಂಡ್ ಗೇರ್ಗೆ ಫಸ್ಟ್ ಗೇರ್ಗೆ ಬರಬೇಕಾಗುತ್ತೆ. ಸೊ ಬೇರೆ ಗಾಡಿಗಳಿಗಿಂತ ಡಿಫ್ರೆಂಟು, ಈಸಿ ಟು ಹ್ಯಾಂಡಲ್ ಇಲ್ಲ.